ಸ್ಕೂಲಲ್ಲಿ ನಡೆದಿರೋ ವಿಷಯ ಇಷ್ಟು ಬೇಗ ಸ್ಕೂಲ್ ಕ್ಯಾಂಪಸ್ ಇಂದ ಆಚೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಸ್ಕೂಲ್ ಅವರು ಮಾಲ್ತಿ ಕಾಲ್ ಮಾಡಿ ಪೂರ್ತಿ ವಿಷಯ ತಿಳಿಸಿದ್ರು ಅನ್ನೋದು ಇಂಚರಾಗೆ ಗೊತ್ತಿರ್ಲಿಲ್ಲ. ಮಾಲ್ತಿ ಮಾತ್ ಮುಂದುವರಿಸಿ, ನಾನು ಆರ್ಯನ್ ಕರ್ಕೊಂಡ್ ಬರೋಕೆ ದಿನಾ ಹೋಗ್ತೀನಲ್ಲ, ಹಾಗಾಗಿ ಅಲ್ಲಿನ ಕ್ಲರ್ಕ್ ನನ್ಗೆ ಪರಿಚಯ ಇದ್ದಾರೆ. ನೀವು ಡೀನ್ ಜೊತೆ ಮಾತಾಡಾದ್ಮೇಲೆ ಅವರು ನನಗ್ ಕಾಲ್ ಮಾಡಿ ಸ್ಕೂಲ್ ಪರವಾಗಿ ತುಂಬಾ ಕ್ಷಮೆ ಕೇಳಿದ್ರು. ಹಾಗೆ ನಿಮ್ಗೂ ಹೇಳೋಕೆ ಕೇಳ್ಕೊಂಡ್ರು. ಜೊತೆಗೆ ಆರ್ಯಂಗೆ ಸ್ಕೂಲಲ್ಲಿ ಏನೂ ತೊಂದ್ರೆ ಆಗಲ್ಲ ಅಂತ ಭರವಸೆನೂ ಕೊಟ್ರು ಅಂದ್ಲು. ಸ್ಕೂಲಲ್ಲಾಗಿರೋ ಇನ್ಸಿಡೆಂಟ್ ಬಗ್ಗೆ ಮಾಲ್ತಿ ಹೇಳಿದ್ ಕೇಳಿ ಇಂಚರಾಗೆ ಶಾಕ್ ಆಗೋದ್ರ ಜೊತೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳಿಗೆ ಹೆಜ್ಜೆ ಹೆಜ್ಜೆಗೂ ಅಜ್ಜಿ ಚಿಂತೆನೆ ಕಾಡ್ತಿತ್ತು. ಅದನ್ ಬಿಟ್ಟು ಬೇರೆ ಯಾವ ವಿಷಯನೂ ಅವಳ ತಲೆಗೆ ಹೋಗ್ಲಿಲ್ಲ. ಹಾಗಾಗಿ ಅವಳು ಕನ್ಫ್ಯೂಸ್ ಎಕ್ಸ್ಪ್ರೆಷನ್ ನಲ್ಲಿ ಮಾಲ್ತಿ ಕಡೆ ನೋಡ್ತಾ, ನಾವಿಬ್ರು ಸೇಫ್ ಆಗಿದ್ದೀವಿ ಮಾಲ್ತಿ ಆಂಟಿ, ನೀವೇನು ಚಿಂತೆ ಮಾಡ್ಬೇಡಿ ಅಂತ ಹೇಳಿ ಆರ್ಯನ್ನ ಅಲ್ಲೇ ಮಾಲ್ತಿ ಹತ್ರ ಬಿಟ್ಟು ತಾನು ರೂಮ್ಗೆ ಹೊರಟೋದ್ಲು. ಈ ಕಡೆ ಶಮಿಕಾ ಮತ್ತೆ ದೀಪಿಕಾ ಇಬ್ರು ಸ್ಕೂಲಿಂದ ಡೈರೆಕ್ಟ್ ಆಗಿ ರಾವ್ ಮ್ಯಾನ್ಷನ್ಗೆ ಹೋಗ್ತಾ ಇದ್ರು. ದೀಪಿಕಾ ಶಮಿಕಾ ಇಬ್ರು ಹಾಲ್ಗ್ ಬರ್ತಿದ್ದ ಹಾಗೆ ಮಯೂರ್ ತಂದೆ ರಘುಪತಿ ರಾವ್ ಅಲ್ಲೇ ಸೋಫಾ ಮೇಲೆ ಯಾವುದೋ ಫೈಲ್ ನೋಡ್ತಾ ಕೂತಿದ್ರು. ಅಲ್ಲಿಗ್ ಬಂದ ತಮ್ಮ ಮಗಳ ಮುಖ ನೋಡಿ ಅವ್ರ ಕೈಯಲ್ಲಿರೋ ಫೈಲ್ ಕೆಳಗಡೆ ಬಿದ್ದೋಯ್ತು. ಶಮಿಕಾ ಅಂತ ಹೇಳ್ತಾ ರಘುಪತಿ ರಾವ್ ತಾವ್ ಕೂತಲ್ಲಿಂದ ಎದ್ದು ಶಮಿಕಾ ಕಡೆ ಓಡ್ತಾ ಬಂದ್ರು. ಕೆದ್ರಿರೋ ಕೂದ್ಲು, ಅತ್ತು ಊದ್ಕೊಂಡಿರೋ ಕಣ್ಣು, ಕೆಂಪಾಗಿರೋ ಕೈ ಎಲ್ಲ ನೋಡಿ ಅವರಿಗೆ ಸಿಕ್ಕಾಪಟ್ಟೆ ಗಾಬರಿ ಆಯ್ತು. ಡ್ಯಾಡ್ ಅಂತ ಹೇಳ್ತಾ ಶಮಿಕಾ ರಘುಪತಿ ಅವ್ರನ್ನ ಹಗ್ ಮಾಡ್ಕೊಂಡು ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅರೆ, ಏನಿದು, ಚಿಕ್ಕ ಮಕ್ಕಳ ತರ ಅಳ್ತಿದ್ಯಾ, ಏನಾಯ್ತು ಅಂತ ಕೇಳಿದ್ರು. ಡ್ಯಾಡ್, ಆ ಹುಡುಗಿ ಇಂಚರ ನನಗೆ ಅಂತ ಶಮಿಕಾ ಅಳ್ತಾನೆ ಅರ್ಧಂಬರ್ಧ ಹೇಳಿದ್ಲು. ಅದಕ್ಕೆ ರಘುಪತಿ, ಅದೇನು ಅಂತ ಸರಿಯಾಗಿ ಹೇಳು, ಬಾ ಇಲ್ಲಿ, ಮೊದಲು ನೀರ್ ಕುಡಿ ಅಂತ ಹೇಳಿ ಟೇಬಲ್ ಮೇಲಿರೋ ನೀರ್ ತಗೊಂಡು ಅವಳಿಗೆ ನೀರ್ ಕುಡ್ಸಿದ್ರು. ಮತ್ತೆ ಕಂಟಿನ್ಯೂ ಮಾಡಿ, ಇಂಚರಾನ, ಅವಳು ಈಗ ಎಲ್ಲಿಂದ ಬಂದ್ಲು, ಅವಳೇನ್ ಮಾಡಿದ್ಲು ಅಂತ ಸಿಟ್ಟಲ್ ಕೇಳಿದ್ರು. ಅದಕ್ಕೆ ಶಮಿಕಾ, ಅವಳು ನನ್ ಕಪಾಳು ಕೊಡ್ದು ನನ್ನನ್ನ ನೆಲದ ಮೇಲೆ ಬೀಳ್ಸಿದ್ದು ಅಲ್ದೆ ಜನರ ಮುಂದೆ ನನಗೆ ಇನ್ಸಲ್ಟ್ ಮಾಡಿದ್ಲು ಅಂತ ಇನ್ನೊಂದಷ್ಟು ಮಸಾಲೆ ಸೇರಿಸಿ ಹೇಳಿ ಇಂಚರಾನೆ ವಿಲನ್ ಅನ್ನೋ ತರ ಬಿಂಬಿಸಿದ್ಲೆ ಹೊರತು ತಾನ್ ಏನ್ ಹೇಳ್ದೆ ಏನ್ ಮಾಡ್ದೆ ಅಂತ ಹೇಳಿಲ್ಲ. ಅದೇ ಟೈಮ್ಗೆ ಮಯೂರ್ ಕೂಡ ತನ್ನ ರೂಮ್ನಿಂದ ಆಚೆ ಬಂದ. ತನ್ನ ತಂಗಿ ಸ್ಥಿತಿ ನೋಡಿ ಅವನ್ ರಕ್ತ ಕುದಿಯೋದಕ್ ಶುರುವಾಯ್ತು. ರಘುಪತಿ ಅಂತೂ ಸಿಟ್ಟಲ್ಲಿ, ನನ್ನ ಮಗಳು ಹೊಡಿಯೋಕೆ ಎಷ್ಟು ಧೈರ್ಯ ಆ ಹುಡುಗಿಗೆ, ಹೌ ಡೇರ್ ಶಿ ಅಂತ ಕಿರ್ಚಿದ್ರು. ಶಮಿಕಾ ಕಂಟಿನ್ಯೂ ಮಾಡಿ, ಡ್ಯಾಡ್, ನನ್ನ ನೋಡಿ ಎಲ್ರೂ ನಗ್ತಿದ್ರು ಗೊತ್ತಾ, ಇಂಚರ ಎಲ್ರ ಮುಂದೆ ನನ್ ಮರ್ಯಾದೆ ಕಳೆದ್ಲು. ಐ ವಾಂಟ್ ಹರ್ ಟು ಸೇ ಸಾರಿ ಅಂತ ಅಳ್ತಾನೆ ಹೇಳಿದ್ಲು. ನೀನ್ ಅಳಬೇಡ ಕಂದ, ಅವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನ ನಾನ್ ಕೊಡ್ತೀನಿ. ಅವಳನ್ ಮಾತ್ರ ಸುಮ್ನೆ ಬಿಡಲ್ಲ. ಐ ವಿಲ್ ನಾಟ್ ಲೆಟ್ ಹರ್ ಗೋ ವಿತ್ ದಿಸ್ ಅಂದ್ರು. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಅವರು ಮಯೂರ್ ಕಡೆ ತಿರುಗಿ, ಮಯೂರ್, ಈ ವಿಷಯನ ಈಸಿಯಾಗಿ ಇಲ್ಲೇ ಬಿಡೋಕಾಗಲ್ಲ. ಆ ಹುಡುಗಿನ್ ಮೀಟ್ ಮಾಡಿ ಇದರ ಲೆಕ್ಕ ಚುಕ್ತ ಮಾಡ್ಲೇಬೇಕು. ನನ್ನ ಮಗಳ ಹತ್ರ ಅವಳು ಕ್ಷಮೆ ಕೇಳಲೇಬೇಕು ಅಂದ್ರು. ಮಯೂರ್ ತನ್ನ ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಅವರಿಗೂ ಚೆನ್ನಾಗ್ ಗೊತ್ತಿತ್ತು. ಹಾಗಾಗಿ ಇಂಚರಾಗೆ ಬುದ್ಧಿ ಕಲ್ಸೋಕೆ ಅವರು ಮಯೂರ್ನು ಇನ್ವಾಲ್ವ್ ಮಾಡ್ಕೊಂಡ್ರು. ಅವನು ತನ್ನ ಡ್ಯಾಡ್ ಮಾತ್ ಕೇಳಿ ಸರಿ ಅಂತ ಹೇಳಿ ತಲೆ ಆಡಿಸ್ದ. ಈ ಕಡೆ ಚಕ್ರವರ್ತಿ ಬಂಗ್ಲೆಲು ಇಂಚರ ಮತ್ತೆ ಆರ್ಯಂಗಷ್ಟೇ ಟೆನ್ಷನ್ ಇರ್ಲಿಲ್ಲ. ವಿಷಯ ಗೊತ್ತಾದಾಗಿಂದ ಮಾಲ್ತಿಗೂ ಕೂತಲ್ಲಿ ಕೂರೋಕ್ ಸಾಧ್ಯ ಆಗ್ಲಿಲ್ಲ. ಅವಳು ಅದನ್ನೇ ಯೋಚಿಸ್ತಾ, ಏನ್ ಮಾಡ್ಲಿ ಈಗ, ಸಂಗಮ್ ಬೇರೆ ಊರಲ್ಲಿಲ್ಲ, ಅವನಿದ್ದಿದ್ರೆ ಚಿಂತೆ ಮಾಡೋ ಅಗತ್ಯನೇ ಇರ್ಲಿಲ್ಲ. ಅಪ್ಪ ದೇವ್ರೆ, ನನ್ ಮಕ್ಳಿಗ್ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀಯಾ? ಇಂಚರ ಏನೋ ಹೇಳೋದೂ ಇಲ್ಲ, ಆದ್ರೆ ವಿಷಯ ಸೀರಿಯಸ್ ಆಗಿದೆ ಅಂತ ನನಗ್ ಗೊತ್ತು. ಒಂದ್ ಕೆಲ್ಸ ಮಾಡ್ತೀನಿ, ಸಂಗಮ್ಗೆ ಎಲ್ಲ ಹೇಳ್ತೀನಿ ಅಂತ ಅನ್ಕೊಂಡು ತನ್ ಫೋನ್ ತೆಗೆದು ಸಂಗಮ್ಗೆ ಕಾಲ್ ಮಾಡಿದ್ರು. ಲಕ್ಕಿಲಿ ಸಂಗಮ್ ಇನ್ನೂ ಅಮೆರಿಕಾಗ್ ಹೋಗಿರ್ಲಿಲ್ಲ. ಯಾಕೆಂದ್ರೆ ಮುಂಬೈಯಲ್ಲಿ ಒಂದು ಕಾನ್ಫರೆನ್ಸ್ ಮುಗಿಸಿ
ನೆಕ್ಸ್ಟ್ ಅವನ್ ಅಮೆರಿಕಾಗೆ ಹೊರಡೋನಿದ್ದ. ಅವನ್ ಇನ್ನೂ ಮುಂಬೈ ಏರ್ಪೋರ್ಟ್ನಲ್ಲೇ ಇದ್ದಿದ್ರಿಂದ ಮಾಲ್ತಿ ಕಾಲ್ ಬರ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ರಿಸೀವ್ ಮಾಡ್ದ. ಆಗ ಮಾಲ್ತಿ ಸ್ಕೂಲಲ್ಲಿ ನಡೆದಿರೋ ಇನ್ಸಿಡೆಂಟ್ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ಜೊತೆಗೆ, ಸಂಗಮ್, ನಮ್ ಆರ್ಯನ್ನ ಸ್ಕೂಲಿಂದ ಆಚೆ ಹಾಕ್ಬೇಕು ಅಂತ ಮೀಟಿಂಗ್ ಕೂಡ ಮಾಡಿದ್ರಂತೆ ಕಣೋ ಅಂತ ತನಗ್ ಗೊತ್ತಿರೋ ಅಷ್ಟು ಹೇಳಿದ್ಲು. ಅದನ್ ಕೇಳಿ ಸಂಗಮ್ ಕೂಡ ಗಾಬರಿ ಆದ. ಆರ್ಯಂಗೆ ಏನು ತೊಂದರೆ ಬರಬಾರ್ದು ಅಂತಾನೆ ಅವನು ಇಂಚರಾನ ಮದ್ವೆ ಆಗಿದ್ದ. ಆದ್ರೆ ತಾನ್ ಇಲ್ದೇ ಇರುವಾಗ ಹೀಗೆಲ್ಲ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಛೇ, ಈಗ ಇಷ್ಟು ದೂರದಲ್ಲಿ ಕೂತು ಏನ್ ಮಾಡ್ಲಿ ಅಂತ ಅವನ್ ತುಂಬಾ ಯೋಚನೆ ಮಾಡ್ದ. ಆದ್ರೆ ಅವನಿಗೆ ಮಾಲ್ತಿ ಬಗ್ಗೆ ಪೂರ್ತಿ ನಂಬಿಕೆ ಇತ್ತು. ಹಾಗಾಗಿ ಅವನು ತನ್ನಂತಾನು ಸಂಭಾಳಿಸ್ಕೊಂಡು, ಆಂಟಿ, ಅವರಿಬ್ರು ಚೆನ್ನಾಗ್ ನೋಡ್ಕೊ. ನನ್ ಹೆಂಡ್ತಿ, ಮಗು ತಂಟೆಗ್ ಬಂದು ತೊಂದ್ರೆ ಕೊಡೋಕೆ ಯಾರಿಗೂ ಧೈರ್ಯ ಬರಬಾರ್ದು. ನಾನ್ ವಾಪಸ್ ಬರೋ ತನಕ ನೀನ್ ಅವ್ರ ಜೊತೆಗೇ ಇರು. ಹಾಗೆ ಅಲ್ಲೇನ್ ನಡೀತಿದೆ ಅಂತ ನನಗೆ ಆಗಾಗ ಅಪ್ಡೇಟ್ ಮಾಡ್ತಿರು ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಮಾಲ್ತಿಗೆ ಸ್ವಲ್ಪ ಧೈರ್ಯ ಬಂತು. ಈ ಕಡೆ ಇಂಚರ ರೂಮಿಗ್ ಬಂದು ಡೋರ್ ಕ್ಲೋಸ್ ಮಾಡ್ಕೊಂಡ್ಲು. ಅವಳು ಎಷ್ಟೇ ತನ್ನಂತಾನ್ ಸಮಾಧಾನ ಮಾಡ್ಕೋಬೇಕು ಅನ್ಕೊಂಡ್ರು ದೀಪಿಕಾ ಮಾತೆ ಬಿಟ್ಟು ಬಿಡದೆ ನೆನ್ಪಾಗ್ತಿತ್ತು. ಅವಳು ಹಾಗಿರೋದ್ ನೋಡಿ ಮಾಲ್ತಿನೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಲು. ಸ್ವಲ್ಪ ಹೊತ್ತು ಬಿಟ್ಟು ಇಂಚರ ತನ್ನ ಟೆನ್ಷನ್ ಸಪ್ರೆಸ್ ಮಾಡ್ಕೊಂಡು, ಇಲ್ಲ, ನಾನಿನ್ನ ಕೈ ಕಟ್ಕೊಂಡ್ ಕೂರಲ್ಲ. ಅಜ್ಜಿ ಫೋನ್ ಕೂಡ ಕನೆಕ್ಟ್ ಆಗ್ಲಿಲ್ಲ. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಒಂದು ತಿಳಿತಿಲ್ಲ. ಈಗ ಅವ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನೇ ಏನಾದ್ರೂ ಮಾಡ್ಬೇಕು ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ಲು. ಎಸ್, ನಾನು ಕುಲಕರ್ಣಿ ಹೌಸ್ಗೆ ಹೋಗ್ಬೇಕು. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಡಿಸೈಡ್ ಮಾಡಿದ್ಲು. ತಾನು ಅಲ್ಲಿ ಹೋಗಿದ್ದೇನಾದ್ರೂ ದೀಪಿಕಾ ರಂಗನಾಥ್ ಕಣ್ಣಿಗೆ ಬಿದ್ರೆ ಮತ್ತೆ ತನ್ನನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಿತ್ತು. ಆದ್ರೆ ಅಜ್ಜಿ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕು ಅವಳು ರೆಡಿ ಇರ್ಲಿಲ್ಲ. ಹಾಗಾಗಿ ಯಾರಿಗೂ ಗೊತ್ತಾಗದೆ ಇರೋ ತರ ಹೋಗಿ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ರಿಸ್ಕ್ ಅಂತ ಗೊತ್ತಿದ್ರೂನು ತನ್ನ ತಂದೆ ಮನೆಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಒಂದ್ ಕೋಟ್ ಹಾಕೊಂಡು ಕಾರ್ ಕೀ ತಗೊಂಡ್ಲು. ಸಂಗಮ್ ಅವಳು ಯೂಸ್ಗೆ ಅಂತ ಒಂದ್ ಕಾರ್ ಕೊಟ್ಟಿದ್ದ. ಆದ್ರೆ ಅವಳಿನ್ನೂ ಅದನ್ನ ಬಳಸಿರ್ಲಿಲ್ಲ. ಇಷ್ಟು ರಾತ್ರಿಲಿ ಕ್ಯಾಬಲ್ ಹೋಗೋದು ಸೇಫ್ ಅಲ್ಲ ಅಂತ ಸಂಗಮ್ ಕೊಟ್ಟಿರೋ ಕಾರ್ನೇ ತಗೊಂಡು ಹೋಗೋಣ ಅನ್ಕೊಂಡು ಇಂಚರ ಚಕ್ರವರ್ತಿ ಬಂಗ್ಲೆಯಿಂದ ಆಚೆ ಬಂದ್ಲು. ಅವಳು ಓಡ್ತಾ ಹೊರಗಡೆ ಹೋಗಿದ್ ನೋಡಿ ಮಾಲ್ತಿ ಗಮನ ಅವಳ ಕಡೆ ಹೋಯ್ತು. ಇಂಚರ ಯಾವುದೋ ಇಂಪಾರ್ಟೆಂಟ್ ಕೆಲ್ಸಕ್ಕೋಸ್ಕರ ಆಚೆ ಹೋಗ್ತಿದ್ದಾಳೆ ಅಂತ ಅವಳಿಗನ್ನಿಸ್ತು. ಆದ್ರೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗೋದು ಮಾಲ್ತಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕಾಗಿ ಅವಳು ಇಂಚರ ಹಿಂದೆನೆ 2 ಬಾಡಿ ಗಾರ್ಡ್ಸ್ನ ಕೂಡ ಕಳ್ಸಿದ್ಲು. ಈ ಕಡೆ ಇಂಚರ ಕಾರಲ್ಲಿ ತನ್ನ ಮನೆಗ್ ಬಂದ್ಲು. ನಿಜ ಹೇಳ್ಬೇಕು ಅಂದ್ರೆ ಅದೀಗ ಅವಳ ಮನೆ ಆಗಿರ್ಲಿಲ್ಲ. ಆ ಮನೆ ಜೊತೆ ಅವಳು ತನ್ನ ಎಲ್ಲಾ ಸಂಬಂಧನೂ ಕಡ್ಕೊಂಡಿದ್ಲು. ಅವಳ ಮನೆಯಿಂದ ತುಂಬಾ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿದ್ಲು. ಯಾಕೆ ಅಂದ್ರೆ ಯಾರಿಗೂ ತನ್ನ ಮೇಲೆ ಡೌಟ್ ಬರಬಾರ್ದು ಅಂತ ಅವಳು ಹಾಗ್ ಮಾಡಿದ್ಲು. ಅದನ್ನ ನೋಡಿ ಬಾಡಿ ಗಾರ್ಡ್ಸ್ ಕೂಡ ತಮ್ಮ ಕಾರ್ ಮನೆಯಿಂದ ಸ್ವಲ್ಪ ಹಿಂದೆನೆ ನಿಲ್ಸಿದ್ರು. ಅವರು ಇಂಚರಾಗೆ ಗೊತ್ತಾಗ್ದೇನೆ ಅವಳನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ರು. ಇಂಚರಾನ ಪ್ರತಿ ಮೂವ್ಮೆಂಟ್ಸ್ ಮೇಲೂ ಅವರು ಕಣ್ಣಿತ್ತು. ಅವ್ರ ಮಾಲ್ತಿ ಆರ್ಡರ್ ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ತಮ್ಮ ಕಣ್ಣಿಂದ ಒಂದು ಕ್ಷಣನೂ ಇಂಚರ ಮರೆ ಆಗೋಕೆ ಅವರು ಬಿಡ್ತಿರ್ಲಿಲ್ಲ. ಇಂಚರ ಕಾರಿಂದ ಇಳಿದು ಕಳ್ಳ ಹೆಜ್ಜೆ ಇಟ್ಕೊಂಡು ಮನೆ ಒಳಗೆ ಹೋಗೋಕೆ ದಾರಿ ಹುಡುಕ್ತಿದ್ಲು. ಹಾಗೆ ಗಾರ್ಡ್ಸ್ ಕೂಡ ಅವಳ ಹಿಂದೆನೆ ಬರ್ತಿದ್ರು. ಈಗ ಹೇಗ್ ಒಳಗಡೆ ಹೋಗೋದು? ಮೇನ್ ಗೇಟ್ ಅಲ್ಲಿ, ಸೈಡ್ ಗೇಟ್ ಅಲ್ಲಿ CCTV ಇದೆ. ಅಲ್ಲಿಂದ ಹೋಗೋದು ಮೂರ್ಖತನ ಆಗತ್ತೆ. ಮತ್ ಹೇಗ್ ಹೋಗ್ಲಿ ಅಂತ ಇಂಚರ ಮನೆ ಹೊರಗಡೆ ನಿಂತು ಥಿಂಕ್ ಮಾಡ್ತಿದ್ಲು. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.